ಇವತ್ತಿನ ನನ್ನ ಔಟ್ಫಿಟ್ ಯಾವ ಥರ ಇದೆ ತೋರಿಸ್ತೀನಿ. ಬ್ಲ್ಯಾಕ್ ಕಾಫಿ ನಾರ್ಮಲ್ ಇದ್ದೇ ಇರುತ್ತೆ. ಮಾತಾಡಕ್ಕೆ ಹೋಗ್ತದೆ ಒಂದು ಅರ್ಧ ಗಂಟೆ. ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ನಂಬಿರೋದು ನನ್ನ ಹೆಲ್ತು ಮತ್ತು ನನ್ನ ಬ್ಯೂಟಿನೇ ನನ್ನ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆದ್ದರಿಂದ ನಾನು ಬೆಳಗ್ಗೆ ಕಷ್ಟ ಆದರೂ ಪರವಾಗಿಲ್ಲ, ಕುಡಿಯೋಕ್ಕಾಗ್ತಿದ್ರೂ ಈ ಸೋಫಿ ಡ್ರಿಂಕ್ನ ಕುಡಿತೀನಿ ಡೈಲಿ ಕೂಡ. ಎಲ್ಲೋ ಒಂದೊಂದು ದಿವಸ ಮಿಸ್ ಆಗುತ್ತೆ, ಯಾಕೆ ನಾನು ಮನುಷ್ಯಲೇ ಅಲ್ವಾ, ಬಾಯಿ ರುಚಿ ಕೇಳಬೇಕಲ್ಲ. ಆ ರೀತಿ ಡೈಲಿ ಕುಡಿದ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಮಾಡ್ತಾ ಹಾಗೆ ಅದೆಲ್ಲ ಆದಮೇಲೆ ಟಿಫನ್ನು ಮಕ್ಕಳನ್ನ ರೆಡಿ ಮಾಡ್ತಾ ಜೊತೆಲಿ ಅದ್ರ ಜೊತೆ ನನ್ನ ಫೇವ್ರೆಟ್ ಫ್ರೆಶ್ ಸ್ಮೆಲ್ನೋ ಟಿಫನ್ ಏನು ಅಂತ ಹೇಳ್ತಾಳಂತ. ಆಲ್ರೆಡಿ 7:40 ಆಗೈತೆ, ಇನ್ನೂ ತಲೆ ತಿಂತಾವಳೆ, ಒಂಚೂರು ರೆಡಿ ಆಗಿಲ್ಲ. ನನ್ನ ಫೇವ್ರೆಟ್ ಟಿಂಕಿ ಲೈಟ್ ಆಫ್ ಮಾಡ್ತೀನಿ. ಇವಾಗ ಜಿಮ್ಗೆ ಹೋಗೋ ಟೈಮ್, ರೆಡಿ ಆಗಿದ್ದೀನಿ. ಸೊ ಬ್ಲ್ಯಾಕ್ ಕಾಫಿ ನಾರ್ಮಲ್ ಇದ್ದೇ ಇರುತ್ತೆ. ಅದ್ರ ಜೊತೆ ಇವತ್ತು ಒಂದು ಬನಾನ, ಯಾಕೆಂದರೆ ಇವತ್ತು ನಂದು ಆ್ಯಪ್ಸ್ ಮಾತ್ರ ಇರೋದು, ವರ್ಕೌಟ್ ಇಲ್ಲ ಇವತ್ತು. ವೀಕ್ಲಿ ಟ್ವೈಸು ನಾನು ಕೋರ್ ಎಕ್ಸಸೈಸ್ ಇಟ್ಕೊತೀನಿ. ಇವತ್ತು ಇಟ್ಕೊಂಡಿದ್ದೀನಿ ಆ್ಯಂಡ್ ನಾಳೆ ವರ್ಕೌಟ್. ಇವತ್ತು ಆ್ಯಪ್ಸಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನೇನು ಮಾಡ್ತೀನಿ ಅಂತ ಜಿಮ್ಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಈಗ ಬೇಗ ತಿನ್ನೋಣ. ಬ್ಲಾಕ್ ಕಾಫಿ ಕುಡಿತಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು, ಮೀನ್ಸ್ ಫ್ಯಾಟ್ ಬರ್ನ್ ಮಾಡಬೇಕು ಅಂತ ಇರೋರು, ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆಲಿ ಹೋಗಿ ಕಾರ್ಡಿಯೋ ಮಾಡಿ ಸ್ವಲ್ಪ ಬೇಗನೆ ಫ್ಯಾಟ್ ಲಾಸ್ ಆಗುತ್ತೆ. ಓನ್ಲಿ ನಾವು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಈ ಇವತ್ತಿನ ನನ್ನ ಔಟ್ಫಿಟ್ ಯಾವ ಥರ ಇದೆ ತೋರಿಸ್ತೀನಿ. ಸೊ ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ. ಕ್ಲಿಪ್ಪು ಚೇಂಜ್ ಮಾಡಬೇಕು ಓದ್ಕೋತಾ ಇದ್ದೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನೆಕ್ಸ್ಟ್ ಬ್ಲ್ಯಾಕ್ ಪ್ಯಾಂಟ್ಗೆ ಒಯ್ತಾ ಒಂಥರ ಈ ಥರ ಇದೆ. ಸೊ ಇದಕ್ಕೆ ಶಾರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ನಂದು ಇದು ಯಾವ ಥರ ಆಗಿದೆ. ಸೊ ಬೈ ಜಿಮ್ಮಲ್ಲಿ ಸಿಗ್ತೀನಿ.
ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಎಷ್ಟು ಗಂಟೆಗೆ ಬರೋದು? 9ಗೆ. ಓ, 9ಗೆ ಬಂದು ಅಷ್ಟು ಹೊತ್ತು ಇರ್ತೀರಲ್ಲ. ಮಾತಾಡೋಕ್ಕೆ ಹೋಗ್ತದೆ ಒಂದು ಅರ್ಧ ಗಂಟೆ. ಹೌದೌದು. ಇಲ್ಲಾಂದ್ರೆ ಎನರ್ಜಿ ಬರಬೇಕಲ್ಲ. ನಿಮಗೆಲ್ಲ ಆಲ್ಮೋಸ್ಟ್ ಎನರ್ಜಿ ಅದೇ ಮಾತಾಡೋದು. ಅದಕ್ಕೋಸ್ಕರನೇ ಬರೋದು, ಮೈಂಡ್ ಫ್ರೆಶ್. ಮಾತಾಡಿಲ್ಲ ಅಂದ್ರೆ ಕೈ ಬರೋದೇ ಇಲ್ಲ. ಆಯ್ತಾ? ಮುಗೀತು, ಹೊರಟೆ ನಾನು. ಅದಕ್ಕೆಲ್ಲ